ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟೆ. ಇತ್ತೀಚೆಗೆ ಕರ್ನಾಟಕ ಲೋಕಸೇವಾ ಆಯೋಗ ಪ್ರಕಟಿಸಿರುವ ಕೆಎಎಸ್ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳ ಫಲಿತಾಂಶದ ಬಗ್ಗೆ ವಿದ್ಯಾರ್ಥಿಗಳ ವಲಯದಲ್ಲಿ ದೊಡ್ಡ ಚರ್ಚೆ ನಡೆಯುತ್ತಿದೆ. ನಿನ್ನೆ ಪ್ರಕಟವಾದ ಫಲಿತಾಂಶದ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಆರೋಪ ಏನೆಂದರೆ, ಒಂದೇ ಕೇಂದ್ರದಲ್ಲಿ ಮೈನ್ಸ್ ಪರೀಕ್ಷೆ ಬರೆದ 15 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಸೀರಿಯಲ್ ನಂಬರ್ಗಳು ಸಾಲಾಗಿ ಬಂದಿರುವುದು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಮೂಡಿದೆ. ಒಂದೇ ಕುಟುಂಬದ 2-3 ಮಂದಿ ಆಯ್ಕೆಯಾಗಿರುವ ಆರೋಪವು ಕೇಳಿ ಬಂದಿದೆ. ಪ್ರಾಮಾಣಿಕವಾಗಿ ಓದಿ ಶ್ರಮಪಟ್ಟು ಪರೀಕ್ಷೆ ಬರೆದವರಿಗೆ ಅವಕಾಶ ಸಿಗಬೇಕು ಎಂಬುದು ವಿದ್ಯಾರ್ಥಿಗಳ ಅಭಿಪ್ರಾಯ. ಆದರೆ ಪ್ರಭಾವಿಗಳ ಮಕ್ಕಳಿಗೆ ಸೀಟ್ ಕೊಡಿಸಲು ಕುತಂತ್ರ ನಡೆದಿದೆ ಎಂಬ ಆರೋಪವು ಕೇಳಿ ಬರುತ್ತಿದೆ. ಹೀಗಾಗಿ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದು, ತನಿಖಾ ಸಮಿತಿ ರಚಿಸಿ ವಿಚಾರಣೆ ನಡೆಸಬೇಕು. ಸರ್ಕಾರದ ಕೈಲಿ ಆಗದಿದ್ದರೆ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇದಕ್ಕೆ ಹಿನ್ನೆಲೆ ಏನೆಂದರೆ, 2023-24 ಸಾಲಿನಲ್ಲಿ 384 ಗ್ರೂಪ್ ಎ ಮತ್ತು ಬಿ ಹುದ್ದೆಗಳ ನೇಮಕಕ್ಕೆ ಅಧಿಸೂಚನೆ ಹೊರಡಿಸಲಾಗಿತ್ತು. ಕೆಪಿಎಸ್ಸಿ 2024 ಫೆಬ್ರವರಿ 26ರಂದು ಅಧಿಸೂಚನೆ ನೀಡಿತ್ತು. ಆಗಸ್ಟ್ 2024ರಲ್ಲಿ ನಡೆದ ಪ್ರಾಥಮಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಅನುವಾದದಲ್ಲಿ ಪ್ರಮಾದ ನಡೆದಿತ್ತು. ಸರ್ಕಾರ ಪ್ರಿಲಿಮಿನರಿ ಪರೀಕ್ಷೆಯನ್ನ ರದ್ದುಗೊಳಿಸಿ ಮರು ಪರೀಕ್ಷೆ ನಡೆಸುವಂತೆ ಆದೇಶಿಸಿತ್ತು. ಆಯೋಗ 2024 ಡಿಸೆಂಬರ್ 29ರಂದು ಮರು ಪರೀಕ್ಷೆ ನಡೆಸಿತು. ಆದರೆ ಆ ಪರೀಕ್ಷೆಯಲ್ಲೂ ಅನುವಾದದ ಎಡವಟ್ಟುಗಳು ನಡೆದಿದ್ದವು. ನಂತರ 2025 ಮೇ 3, 5, 7 ಮತ್ತು 9ರಂದು ಮುಖ್ಯ ಪರೀಕ್ಷೆಗಳು ನಡೆದವು. ಈಗ ಆಯೋಗ ಮುಖ್ಯ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿ 1:3 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ವ್ಯಕ್ತಿತ್ವ ಪರೀಕ್ಷೆಗೆ ಆಯ್ಕೆ ಮಾಡಿದೆ. ಈ ಫಲಿತಾಂಶದ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ. ನ್ಯಾಯ ಬೇಕು, ಪ್ರಾಮಾಣಿಕವಾಗಿ ಓದಿದವರಿಗೆ ಅವಕಾಶ ಸಿಗಬೇಕು ಎಂಬುದು ಅವರ ಒತ್ತಾಯ. ಯಾವುದೇ ಕಾರಣಕ್ಕೂ ಕೆಪಿಎಸ್ಸಿಗೆ ನೋಟಿಫಿಕೇಶನ್ ಕೊಡಬಾರದು, ತನಿಖೆ ನಡೆಸಬೇಕು ಎಂಬುದು ವಿದ್ಯಾರ್ಥಿಗಳ ಸ್ಪಷ್ಟ ಅಭಿಪ್ರಾಯವಾಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತು ಆಯೋಗ ಈ ಆರೋಪಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ವಿದ್ಯಾರ್ಥಿಗಳ ಒತ್ತಾಯ ಸ್ಪಷ್ಟ: ತನಿಖೆ ನಡೆಯಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು, ಪ್ರಾಮಾಣಿಕವಾಗಿ ಓದಿದವರಿಗೆ ಅವಕಾಶ ಸಿಗಬೇಕು ಎನ್ನುವುದು. ಒಟ್ಟಾರೆ ಕೆಪಿಎಸ್ಸಿ ಪದೇ ಪದೇ ಮಾಡುತ್ತಿರುವ ತಪ್ಪಿನಿಂದ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಪದೇ ಪದೇ ಆಟ ಆಡದಂತಾಗ್ತಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಮಾತಂತೂ ಖಂಡಿತ ನೆನಪಾಗುತ್ತೆ: ಬೇಲಿಯೇ ಎದ್ದು ಹೊಲಮೆಂದರೆ ಹೇಗೆ ಅನ್ನುವ ಪ್ರಶ್ನೆ. ಕೆಪಿಎಸ್ಸಿ ಇಂದ ಕೆಎಎಸ್ ಎಕ್ಸಾಮ್ಸ್ ಅಂದ್ರೆ ಗೆಜೆಟೆಡ್ ಪ್ರೊಫೆಷನಲ್ ಇದು ಗ್ರೂಪ್ ಎ ಮತ್ತೆ ಗ್ರೂಪ್ ಬಿದು 384 ಪೋಸ್ಟ್ ಎಕ್ಸಾಮ್ಸ್ ಆಗುತ್ತೆ. ಅಂದ್ರೆ ನೋಟಿಫಿಕೇಶನ್ 2024 ಫೆಬ್ರವರಿಲಿ ಕೆಪಿಎಸ್ಸಿ ನೋಟಿಫಿಕೇಶನ್ ಆಗುತ್ತೆ. ಒಂದು ಆಗಸ್ಟ್ ಅಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಆಗುತ್ತೆ. ಮತ್ತೆ ಎಕ್ಸಾಮ್ಸ್ ಅಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಇಂದ ಮತ್ತೆ ಒಂದು ರೀ ಎಕ್ಸಾಮ್ಸ್ ಗೆ ನಾವು ಹೋರಾಟ ಮಾಡಿದ್ದಾದ್ಮೇಲೆ ರೀ ಎಕ್ಸಾಮ್ ಆಗುತ್ತೆ. ತಿರ್ಗಾ ಒಂದು ರೀ ಎಕ್ಸಾಮ್ಸ್ ಅಲ್ಲಿ ಸೇಮ್ ಮಿಸ್ಟೇಕ್, ಕನ್ನಡ ಟ್ರಾನ್ಸ್ಲೇಷನ್ ಅಂದ್ರೆ ಮಿಸ್ಟೇಕ್ ಮಾಡ್ತಾರೆ. ಮತ್ತೆ ನಾವು ಸಾಕಷ್ಟು ಹೋರಾಟ ಮಾಡ್ತೀವಿ. ಮತ್ತೆ ಕೋರ್ಟ್ಗೆ ಹೋಗಿ ಒಂದಷ್ಟು ಜನ ಅಂದ್ರೆ ಶಾರ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ 350 ಜನಕ್ಕೆ ಮೇನ್ಸ್ ಅವಕಾಶನೂ ಸಿಗುತ್ತೆ. ಅಂದ್ರೆ ವಿತೌಟ್ ಪ್ರಿಲಿಮ್ಸ್ ಕ್ವಾಲಿಫೈ ಆಗದಿರಾ ಕೆಪಿಎಸ್ಸಿ ಅಕ್ಸೆಪ್ಟ್ ಮಾಡುತ್ತೆ ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಇದೆ ಅಂತ ಹೇಳಿ. ಆ 350 ಜನ ಅವರು ಕೂಡ ಮೇನ್ಸ್ ಬರೀತಾರೆ. ರಾತ್ರಿ ಎಲ್ಲ ಅಡ್ಮಿಟ್ ಕಾರ್ಡ್ ಇಸ್ಕೊಂಡು ಆ ಒಂದು ಮೇನ್ಸ್ ರಿಸಲ್ಟ್ಸ್ ಇವಾಗ ಏನ್ ಬಿಟ್ಟಿದ್ದಾರೆ ಕೆಪಿಎಸ್ಸಿ ಇಂದ, ಅದರಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿದೆ ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸ್ ಗೆ. ಇವನ್ ಎಷ್ಟೋ ಜನ 3-4 ಸತಿ UPSC ಎಕ್ಸಾಮ್ಸ್ ಮೇನ್ಸ್ ಬರ್ದು ಇಂಟರ್ವ್ಯೂ ಕೊಟ್ಟಿರೋರು ಕೂಡ ಇಲ್ಲಿ ಎಕ್ಸಾಮ್ ಪಾಸ್ ಆಗಿಲ್ಲ. ಈ ಹಿಂದೆ 2-3 ಸತಿ ಇಂಟರ್ವ್ಯೂ ಮತ್ತೆ ಕೆಪಿಎಸ್ಸಿ ಮೇನ್ಸ್ ಬರ್ದಿರೋರು ಕೂಡ, ಮೇನ್ಸ್ ಕ್ವಾಲಿಫೈಡ್ ಆಗಿರೋರು ಕೂಡ ಇಲ್ಲಿ ಒಂದು 384 ಪೋಸ್ಟ್ ಅಲ್ಲಿ ಮೇನ್ಸ್ ಕ್ವಾಲಿಫೈಡ್ ಆಗಿಲ್ಲ. ಯಾಕೆ ಆಗಿಲ್ಲ ಅಂತಂದ್ರೆ ಕೆಪಿಎಸ್ಸಿ ಅಲ್ಲಿ ಅಷ್ಟು ದೊಡ್ಡ ಮಟ್ಟಕ್ಕೆ ಭ್ರಷ್ಟಾಚಾರ ಆಗಿದೆ. ಮತ್ತೆ ಈ ಒಂದು ಮೇನ್ಸ್ ಅಲ್ಲಿ ರಿಟರ್ನ್ ಎಕ್ಸಾಮ್ಸ್ ಇರುತ್ತೆ. ಇವನ್ ಪ್ರಿಲಿಮ್ಸ್ ಕೂಡ ಅಲ್ಲ, ಇವನ್ ಇದು ಟಿಕ್ ಮಾಡೋದು ಅಲ್ಲ. ಇವನ್ ರಿಟರ್ನ್ ಎಕ್ಸಾಮ್ಸ್ ಅಲ್ಲಿ ಸೀರಿಯಲ್ ನಂಬರ್ 1, 2, 3 ಕಂಟಿನ್ಯೂಸ್ ಆಗಿ ಸುಮಾರು 10-15 ಜನ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಒಂದೇ ಇದ್ರಲ್ಲಿ ಸೀರಿಯಲ್ ನಂಬರ್ ಅಲ್ಲಿ ಸೆಲೆಕ್ಟ್ ಆಗಿರೋಂಥದ್ದು ನಾವು ನೋಡಬಹುದು. ಆ ರೀತಿ ಲಿಸ್ಟ್ ಇದೆ ಇದು. ಮತ್ತೆ ಒಂದೇ ಫ್ಯಾಮಿಲಿಯಲ್ಲಿ 2-3 ಜನ ಅಕ್ಕ ತಂಗಿ ಅಣ್ಣ ತಮ್ಮ ಈ ತರ ಸೆಲೆಕ್ಟ್ ಆಗಿರೋಂಥದ್ದು ನೋಡಬಹುದು. ಇದನ್ನೆಲ್ಲ ನೋಡಿದ್ರೆ ಸಾಕಷ್ಟು ಕರಪ್ಷನ್ ಆಗಿದೆ ಕೆಪಿಎಸ್ಸಿ ಅಲ್ಲಿ. ಸ್ವಲ್ಪ ಅಲ್ಲ, ಸಾಕಷ್ಟು ಕರಪ್ಷನ್ ಆಗಿದೆ. ಇದನ್ನ ಯಾವುದೇ ಕಾರಣಕ್ಕೂ ತನಿಖೆ ಮಾಡ್ದಿರಾ ಇದು ರಿಸಲ್ಟ್ಸ್ ಬಿಡಬಾರ್ದು. ಮತ್ತೆ ಇನ್ನು ಕೋರ್ಟ್ ಅಲ್ಲಿ ಸಾಕಷ್ಟು ಕೇಸಸ್ ಇದ್ರೂ ಕೂಡ ಇವರು ಅರ್ಜೆನ್ಸಿ ಕ್ರಿಯೇಟ್ ಮಾಡ್ಕೊಂಡು
ಇವರು ಈ ಒಂದು KS ಎಕ್ಸಾಮ್ಸ್ ಏನ್ ನೋಟಿಫಿಕೇಶನ್ ಮುಗಿಸ್ಬೇಕಂತ ನೋಡ್ತಿದ್ದಾರೆ. ಇದನ್ನ ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಅಂತವರಿಗೆ ಕೆಲಸ ಸಿಗ್ಬೇಕು. ಈ ಒಂದು ಏನ್ ಭ್ರಷ್ಟಾಚಾರ ಆಗಿದೆ ಇದನ್ನ ಸಂಪೂರ್ಣ ತನಿಖೆ ಆಗ್ಬೇಕು. ಹೈಕೋರ್ಟ್ ಜಡ್ಜ್ ಮುಖಾಂತರ ಒಂದು ಕಮಿಟಿ ರಚನೆ ಮಾಡಿ ಅವರೇ ಒಂದು ಕಮಿಟಿ ಮಾಡಿಕೊಂಡು KPSC ಕಂಪ್ಲೀಟ್ KS ನೋಟಿಫಿಕೇಶನ್ ಎಷ್ಟೆಲ್ಲ ಭ್ರಷ್ಟಾಚಾರ ಆಗಿದೆ, ಈ ಒಂದು ಮೈನ್ಸ್ ಕ್ವಶನ್ ಪೇಪರ್ ನ ಮೆಂಬರ್ಸ್ ಮತ್ತೆ ಮಧ್ಯವರ್ತಿಗಳು ತಗೊಂಡೋಗಿ ಬರ್ಸ್ಬಿಟ್ಟು ತಗೊಂಬಂದ್ ಕೊಟ್ಟಿರೋಂತದ್ದಿದೆ. ಈ ಒಂದು ಸನ್ನಿವೇಶ ನಾವು KPSC ನೋಡ್ತಾ ಇದೀವಿ. ದಯವಿಟ್ಟು ಈ ಒಂದು ವಿಚಾರನ ಸೀರಿಯಸ್ ಆಗ ಸರ್ಕಾರ ಆಗಿರ್ಬೋದು, ಸರ್ಕಾರ ತಗೊಂಡ್ಲೇಬೇಕು ಅಂತ ಹೇಳ್ಬಿಟ್ಟು ನಾವು ಆಗ್ರಹ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಇದನ್ನ ಇಲ್ಲಿಗೆ ಬಿಡಲ್ಲ. ದಯವಿಟ್ಟು ಇದನ್ನ ಇಲ್ಲ ಅಂತಂದ್ರೆ ಸರ್ಕಾರ ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂತಂದ್ರೆ CBI ಒಪ್ಪಿಸಿ ಈ ಒಂದು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು. ಇನ್ನು ಮುಂದೆ ಆಗಂತ ಯಾವ ನೋಟಿಫಿಕೇಶನ್ KPSC ಕೊಡ್ಲೇಬಾರ್ದು. ಈ KPSC ವಿರುದ್ಧ ಇನ್ನೊಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ KPSC ಒಂದೇ ಒಂದು ನೋಟಿಫಿಕೇಶನ್ ಕೊಡಬಾರ್ದು. ಒಂದು ಅಂದ್ರೆ ಭ್ರಷ್ಟಾಚಾರ ಇಲ್ಲದೆ ಯಾವ ನೋಟಿಫಿಕೇಶನ್ KPSC ಇಂದ ಕಂಪ್ಲೀಟ್ ಮಾಡೇ ಇಲ್ಲ ಇಲ್ಲಿವರೆಗೂ. ಯಾಕೆಂದ್ರೆ ನಾವು PSI ನೋಡಿರ್ಬೇಕು, 113 ಜನ ಕಲ್ಪ್ರಿಂಟ್ ಇದ್ರು. ಈ ಒಂದು KPSC ಅಲ್ಲಿ ಮೋರ್ ದೆನ್ 384 ಅಂತಂದ್ರೆ ಇದರಲ್ಲಿ ಮಧ್ಯವರ್ತಿಗಳು, ಎಲ್ಲ ಮೆಂಬರ್ಸ್, ಮಿನಿಸ್ಟರ್, MLAಗಳು, ಆಲ್ರೆಡಿ ಏನು ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವ್ರ ಮಕ್ಳುಗಳು ಎಲ್ಲ ಬೇಕು ಅಂತ ಇವ್ರನ್ನೆಲ್ಲ ನೋಡಿದ್ರೆ ಮೋರ್ ದೆನ್ 500,000 ತನಕ ಕಲ್ಪ್ರಿಂಟ್ ಸಿಗ್ತಾರೆ. ದಯವಿಟ್ಟು ಇವ್ರಿಗೆಲ್ರಿಗೂ ಶಿಕ್ಷೆ ಆಗ್ಲೇಬೇಕು. ಆ ರೀತಿ ನಾವು ಹೋರಾಟ ಮಾಡ್ಲೇಬೇಕು. ಯಾಕೆಂದ್ರೆ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಈ ಒಂದು ಬಡವರು ಯಾರು ಶ್ರೀಮಂತರು ಬರಲ್ಲ KPSC ಓದೋದಕ್ಕೆ ಅಂತೇಳಿ. ಎಲ್ಲ ಬಡವರು ಮತ್ತೆ ಆ ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದಾರೆ ಅವ್ರಿಗೆ ಕೆಲಸ ಸಿಗ್ಬೇಕು ಅನ್ನೋದು ನಮ್ಮ ಆಗ್ರಹ. ಈ ಒಂದು ಹೋರಾಟ ಇಲ್ಲಿಗೆ ಬಿಡಲ್ಲ. ಖಂಡಿತ ಇದನ್ನ ದೊಡ್ಡ ಮಟ್ಟಕ್ಕೆ KPSC ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಈ ಒಂದು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು, ಮತ್ತೆ ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದಾರೆ ಅವ್ರಿಗೆ ಕೆಲಸ ಸಿಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.